ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಿಮಗಾಗಿ ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ. ಏನಪ್ಪ ಅಂತ ಹೇಳಿ ಕೇಳ್ತಾ ಇದ್ದೀರಲ್ವ? ಬನ್ನಿ ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ವಿಡಿಯೋವನ್ನು ಲೈಕ್ ಕೊಟ್ಟು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ನಾವು ಒಂದು ಬೌಲ್ ಇರ್ಬೋದು ಅಥವಾ ಒಂದು ಗ್ಲಾಸ್ ಇರ್ಬೋದು, ಅದರಲ್ಲಿ ಇರುವಂತಹ ಹಾಲು, ಎಣ್ಣೆ, ನೀರನ್ನು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡುವಾಗ ಚೆಲ್ಲಿ ಹೋಗುತ್ತೆ. ಈ ರೀತಿ ನೋಡಿ ಚೆಲ್ಲಿ ಕೆಳಗಡೆ ಎಲ್ಲ ಬಿದ್ದು ಹಾಳಾಗುತ್ತೆ ಅಂತ ಹೇಳುವಾಗ ನಾವು ಒಂದು ಸ್ಪೂನನ್ನು ಈ ರೀತಿ ಅಡ್ಡವಾಗಿ ಇಟ್ಕೊಂಡು ಆ ಸ್ಪೂನ್ ಮೇಲೆ ನಾವು ಎಣ್ಣೆ, ನೀರು ಅಥವಾ ಏನಾದರೂ ಹುಯ್ದಾಗ ನೋಡಿ ಗ್ಲಾಸಿಗೆ ಬೀಳುತ್ತೆ, ಕೆಳಗಡೆ ಅದು ಚೆಲ್ಲಲ್ಲ. ಈ ಟಿಪ್ಸ್ ಅಂತೂ ನೀವು ಮನೇಲಿ ಟ್ರೈ ಮಾಡಿ. ನೆಕ್ಸ್ಟು ನಾವು ಏನನ್ನಾದರೂ ಬೇಯಿಸಿದರೆ ನೀರನ್ನು ಚೆಲ್ಲುವಾಗ ಅದು ಕ್ಯಾಪ್ ಲಾಕ್ ಆಗಿರುತ್ತಲ್ವ, ನೀರು ಕೆಳಗಡೆ ಬೀಳಲ್ಲ. ಆವಾಗ ಮನೇಲಿ ಟೂತ್ ಸ್ಟಿಕ್ ಅಂತ ಇದ್ದೇ ಇರುತ್ತಲ್ವ, ಆ ಸ್ಟಿಕ್ಕನ್ನು ಈ ರೀತಿ ಹಾಕ್ಕೊಂಡು ನೀರನ್ನು ಆರಾಮಾಗಿ ನಾವು ಹೊರಗಡೆ ಚೆಲ್ಕೊಳ್ಬಹುದು. ನಾವು ಸ್ಟ್ರೈನರನ್ನು ಈ ರೀತಿ ಬೌಲಲ್ಲಿ ಇಟ್ಟು ಏನಾದರೂ ಹಾಕಬೇಕು ಅನ್ನುವಾಗ ಈ ರೀತಿ ಬೌಲಿಂದ ಜಾರಿ ಕೆಳಗಡೆ ಬೀಳುತ್ತೆ ಅಲ್ವಾ, ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಏನು ಸ್ಟ್ರೈನರಲ್ಲಿ ಹೋಲ್ ಇದೆ ನೋಡಿ, ಆ ಹೋಲ್ಗೆ ನೀವು ಒಂದು ಸ್ಪೂನ್ ಅಥವಾ ಏನಾದರೂ ಕಡ್ಡಿಯನ್ನು ಅದರೊಳಗಡೆ ಹಾಕಿ ಈ ರೀತಿ ಸ್ಟ್ರೇಟಾಗಿ ಇಟ್ಟಾಗ ಅದರಲ್ಲಿ ಏನೋ ಅದು ಕೆಳಗೆ ಜಾರಿ ಬೀಳಲ್ಲ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲನ್ನು ತೆಗೆದುಕೊಂಡಿದ್ದೀನಿ. ಆ ಬಾಟಲ್ಗೆ ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಂದಷ್ಟು ಹೋಲ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ನಾನು ಇದನ್ನು ಸಿಂಕಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಏನಕ್ಕೆ ಅಂತ ಹೇಳಿದರೆ ನಾವು ಸಿಂಕ್ಗಳಲ್ಲಿ ಮ್ಯಾಗಿಗಳಿರ್ಬೋದು, ಈರುಳ್ಳಿ ಸಿಪ್ಪೆಗಳಿರ್ಬೋದು, ತರಕಾರಿಗಳಿರ್ಬೋದು, ವೆಜಿಟೇಬಲ್ಸ್, ಅನ್ನ, ಟೀ, ಸೊಪ್ಪು ಏನನ್ನಾದರೂ ನಾವು ಸಿಂಕ್ ಒಳಗೆ ಹಾಕಿದಾಗ ಅದು ಬ್ಲಾಕ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಈ ರೀತಿ ಮಾಡಿಕೊಂಡು ನೀವು ವೇಸ್ಟೆಲ್ಲ ಅದರೊಳಗಡೆ ಹಾಕ್ಕೊಂಡಾಗ ಇದರಲ್ಲಿ ಸಂಗ್ರಹಣೆ ಆಗಿರುವಂಥ ವೇಸ್ಟನ್ನು ನೀವು ಆರಾಮಾಗಿ ಡಸ್ಟ್ಬಿನ್ಗೆ ಹಾಕಬಹುದು. ಇದರಿಂದ ಸಿಂಕ್ಗಳು ಬ್ಲಾಕ್ ಆಗಲ್ಲ. ನಾನಿಲ್ಲಿ ಬೆಣ್ಣೆಯನ್ನು ಕಟ್ ಮಾಡೋಕ್ಕೆ ಚಾಕುಗೆ ನಾನು ಪೇಪರನ್ನು ಹಾಕ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಇದು ಬಟರ್ ಪೇಪರ್. ನೀವು ಆಲ್ಮೋಸ್ಟ್ ಇದನ್ನು ಬೆಣ್ಣೆಯನ್ನು ನೀವು ಅಂಗಡಿಯಿಂದ ತಂದಾಗ ಇದಕ್ಕೆ ಫೋಲ್ಡ್ ಮಾಡಿನೇ ಈ ಪೇಪರನ್ನು ಕೊಟ್ಟಿರ್ತಾರೆ. ಯಾಕೆ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ಕಟ್ ಮಾಡುವಾಗ ಆ ಬೆಣ್ಣೆ ಎಲ್ಲ ಚಾಕುಗಳಿಗೆ ಅಂಟ್ಕೊಳ್ಬಹುದು. ಸೊ ಹಾಗಾಗಿ ನೀವು ಈ ರೀತಿ ಮಾಡಿಕೊಂಡಾಗ ಆರಾಮಾಗಿ ಈಸಿಯಾಗಿ ಕಟ್ ಮಾಡಬಹುದು. ಜೊತೆಗೆ ಆ ಬೆಣ್ಣೆ ಕೂಡ ಚಾಕುಗಳಿಗೆ ಅಂಟ್ಕೊಳ್ಳಲ್ಲ. ಈ ಟಿಪ್ಸ್ಗಳನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟು, ಮನೆಯಲ್ಲಿ ಅಕ್ಕಿ ಪೌಡ್ರ್ಗಳನ್ನು ಜರಡಿ ಮಾಡುವಾಗ ಈ ರೀತಿ ನಾವು ಇಟ್ಕೊಂಡು ಬೇಸನ್ನಲ್ಲೆಲ್ಲ ಇಟ್ಕೊಂಡು ಪಾತ್ರೆ ಅಥವಾ ಏನಾದರೂ ಅಡಿಗಿಟ್ಕೊಂಡು ಜರಡಿ ಈ ರೀತಿ ಮಾಡಿದಾಗ ಹೊರಗಡೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಅದ್ರ ಬದಲು ನಾವು ಒಂದು ಗ್ಲಾಸ್ಗೆ ನೀವು ಜಲಿಸ್ಬೇಕಾಗಿರುವ ಹಿಟ್ಟನ್ನು ಶಿಫ್ಟ್ ಮಾಡಿಕೊಂಡು ಅದನ್ನು ಉಲ್ಟ ಹಿಡಿದು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪನೂ ಕೂಡ ಹೊರಗಡೆ ಸ್ಪ್ರೆಡ್ ಆಗಲ್ಲ. ಇದನ್ನು ಈಸಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಗೈಸ್, ಟಿಪ್ಸ್ಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.